ನೀವು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ದರೆ ಅಥವಾ ಕಂಪ್ನಿಯಲ್ಲಿದ್ದುಕೊಂಡು 2-3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ, ಆದರೆ ಆ ಕೆಲಸದಲ್ಲಿ ನಿಮಗೆ ನೆಮ್ಮದಿ ಇಲ್ಲ, ಯು ಡೋಂಟ್ ಹ್ಯಾವ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಆಮೇಲೆ ಆ ಕೆಲಸ ಬದಲಾವಣೆ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂದರೆ, ನಿಮ್ಮಲ್ಲಿ ಸ್ವಯಂ ಏನಾದರೂ ಚಿಂತೆಗಳಿದ್ದರೆ, ಸೆಲ್ಫ್ ಡೌಟ್ಸ್ ದ್ಯಾಟ್ ಆರ್ ಕಾಸಿಂಗ್ ಎನಿ ಇಶ್ಯೂಸ್ ಫಾರ್ ಯು, ಆಮೇಲೆ ಜಾಬ್ದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರೈಸ್ ಆಗಿದ್ದರೆ, ಅದರಿಂದ ವರಿ ಮಾಡ್ತಾಯಿದ್ರೆ, ಅದರಿಂದ ನೀವು ಡಿಪ್ರೆಷನ್ಗೆ ಒಳಗಾಗಿದ್ದರೆ, ದಯವಿಟ್ಟು ಅದರಿಂದ ಬೇಗನೆ ಹೊರಗಡೆ ಬರಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ಇಟ್ ಇಂಪ್ಯಾಕ್ಟ್ಸ್ ನಮ್ಮದು ಮೆಂಟಲ್ ಆಗಲಿ ಫಿಸಿಕಲ್ ಆಗಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗಿ ನಾವು ಕೆಲಸಕ್ಕೆ ಬಾರದವರಾಗಿ ಬಿಡ್ತೀವಿ. ಅದು ಬೇಕಾಗಿಲ್ಲ. ಅದರಿಂದ ಹೊರಗೆ ಬರಲಿಕ್ಕೆ ಸಿಕ್ಕಾಪಟ್ಟೆ ದಾರಿಗಳಿವೆ. ಆ ಥರ ನೀವು ಏನಾದರೂ ಚಿಂತೆಯಲ್ಲಿದ್ದರೆ, ಏನಾದರೂ ತೊಂದರೆಯಲ್ಲಿದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರೋ ಲಿಂಕಕ್ಕೆ ರಿಜಿಸ್ಟರ್ ಮಾಡಿ. ದೇರ್ ಆರ್ ಮೆನಿ ವೇಸ್. ಯಾಕಂದರೆ ನಾನು ಸ್ಟಾರ್ಟಿಂಗ್ ನಾನು ಬೆಂಗಳೂರಿನಲ್ಲಿ ಬಂದಾಗ 2000ರಲ್ಲಿ ಸಿಕ್ಕಾಪಟ್ಟೆ ಡೌಟ್ಗಳಿತ್ತು. ಆಮೇಲೆ ಮನಸ್ಸಿನಲ್ಲಿ ಹೆದರಿಕೆ ಇತ್ತು. ಆ ಹೆದರಿಕೆಗಳು ಆಮೇಲೆ ಧೈರ್ಯ ಸಾಲದಕ್ಕೆ ಇನ್ನೂ ಮೇಲುಗಡೆ ಬರಬಹುದಿತ್ತೇನೋ ಅನಿಸುತ್ತೆ. ಯಾಕಂದರೆ ಮನೆಯಲ್ಲಿ ಯಾರೂ ವಿದ್ಯೆ ಕಲಿತವ್ರು ಇದ್ದಿದ್ದಿಲ್ಲ, ದಾರಿ ತೋರಿಸೋರು ಇದ್ದಿದ್ದಿಲ್ಲ. ಸೊ ನಾವು ಹಾಗೇ ಒಂದು ಫ್ಲೋ ಅಂತ ಹೇಳ್ತೀವಲ್ಲ, ಹಾಗೆ ಬಂದುಬಿಟ್ಟಿವಿ. ಆದರೆ ಅದೆಲ್ಲ ಒಳ್ಳೆಯದೇ ಆಗಿದೆ, ಏನು ತೊಂದರೆ ಇಲ್ಲ. ಆದರೆ ಸರಿಯಾಗಿ ನಾವು ಗುರಿಯನ್ನಿಟ್ಟುಕೊಂಡು ಒಂದು ಇದಕ್ಕೆ ನಾವು ಹೋಗೋದಾದರೆ, ನಾವು ಎಕ್ಸಾಂಪಲ್, ನಾನು ಒಂದು ಊರಿಗೆ ಹೋಗಬೇಕಂದ್ರೆ ನನಗೆ ಸ್ಪಷ್ಟತೆ ಇದ್ದರೆ ಕರೆಕ್ಟಾಗಿ ಹೋಗಿಬಿಡ್ಬೋದು. ಆದರೆ ಆ ಊರು ಯಾವುದಂತ ಗೊತ್ತಿಲ್ಲ, ನಾನು ಎಲ್ಲಿಗೆ ಹೋಗ್ತೀವಿ. ಆದ್ದರಿಂದ ಎಲ್ಲರಿಗೂ ನಾನು ಹೇಳೋದು ಒಂದೇ, ಗುರಿ ಬೇಕಾಗುತ್ತೆ ನಮಗೆ. ಆ್ಯಕ್ಚುಲಿ ಹಿಂದೆ ಗುರು ಮುಂದೆ ಗುರಿಗಳು. ಸೊ ಆದ್ದರಿಂದ ಗುರಿ ಇಟ್ಕೊಂಡು ನಿಮ್ಮ ಮನಸ್ಸಿಗೆ ಯಾವುದು ಮುದನ್ನಿಡುತ್ತೋ ಅದನ್ನು ನಾವು ಜಾಸ್ತಿ ಮಾಡಿದರೆ, ಅದರಿಂದ ನಾವು ಸಮಾಜಕ್ಕೆ ಹೇಗೆ ಸೇವೆ ಸಲ್ಲಿಸ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ಹೋದರೆ ನಾವು ಇನ್ನೂ ಬೇಗನೆ ಮೇಲ್ದರ್ಜೆಗೆ ಬರ್ಬೋದು. ವಿ ಕ್ಯಾನ್ ಅಪ್ಗ್ರೇಡ್ ಅವರ್ ಸೆಲ್ಫ್ಸ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತಂದರೆ, ನಾವು ಬೇರೆಯದವ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇದನ್ನು ಮಾಡಿದರೆ ಅವನೇನು ಹೇಳ್ತಾನೆ, ಅವನು ಹಾಗೆ ಮಾಡ್ತಾನೆ, ಅವನಿಂದ ನನಗೇನು ತೊಂದರೆ ಆಗುತ್ತೆ, ಆದರೆ ನಾನು ಇದನ್ನು ಮಾಡಿದರೆ ಏನಾದರೂ ತೊಂದರೆ ಆಗುತ್ತಾ, ಬೇರೆದವ್ರಿಗೆ ತೊಂದರೆ ಆಗುತ್ತಾ, ಅಥವಾ ನಾನು ಇದರಿಂದ ಮಾಡಿದರೆ ಸಕ್ಸಸ್ ಆಗುತ್ತನೋ ಇಲ್ಲೋ, ಈ ಥರ ಎಲ್ಲ ಕೀಳರಿಮೆಗಳನ್ನು ಹಾಕ್ಕೊಳ್ತೀವಿ ನಾವು ಒಳಗಡೆ. ಅದೆಲ್ಲ ಬೇಕಾಗಿಲ್ಲ. ಅದೆಲ್ಲ ಆಗಬಾರ್ದಂದ್ರೆ ನಾವು ಮುಂಜಾನೆ ಬೇಗನೆ ಎದ್ದುಬಿಟ್ಟು ಕೆಲವೊಂದೆಲ್ಲ ಮೆಡಿಟೇಷನ್ ಆಗಲಿ, ಧ್ಯಾನ ಆಗಲಿ, ಯೋಗ ಆಗಲಿ ಮಾಡಿಬಿಟ್ಟು ನಮ್ಮ ಈ ಮನಸ್ಸು ಇದೆಯಲ್ಲ, ಈ ಮನಸ್ಸನ್ನು ಸ್ವಲ್ಪ ಕಂಟ್ರೋಲಲ್ಲಿ ತಂದುಕೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯನೂ ಕಾಯ್ಕೊಂಡು ನಾವು ಅದು ಯಾವುದೇ ಕೆಲಸ ಇದನ್ನು ಮಾಡಿದ್ರೂ ಅದರಿಂದ ಮುನ್ನಡೆ ಸಾಧಿಸ್ತೇವೆ ಹೊರತು ಕೆಳಗಡೆ ಬರಲಿಕ್ಕಾಗಲ್ಲ. ಆಮೇಲೆ ಇದೆಲ್ಲ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಟೈಮ್ ಬೇಕಾಗತೈತಿ ಅದಕ್ಕೆಲ್ಲ. ಸೊ ಅದಕ್ಕೆ ಪೇಷನ್ಸ್ ಬೇಕು. ಸೊ ಅದನ್ನೆಲ್ಲ ನಾವು ಕಲಿಬೇಕಾಗ್ತೈತಿ. ಈಗ ಹೆಂಗಂದ್ರೆ ಹಂಗೆ ಏನೂ ಸಿಗಂಗಿಲ್ಲ. ಅದನ್ನು ಕಲಿತು ನಾವು ಕರೆಕ್ಟ್ ಹೆಜ್ಜೆ ಇಟ್ಟು ಮುಂದೆ ಹೋದಿವಂದ್ರೆ ಯಾವುದೂ ನಮಗೆ ಫಲಾಪೇಕ್ಷೆ ಬೇಕಾಗಿಲ್ಲ, ಅದೆಲ್ಲ ತಾನೇ ಸಿಗ್ತೈತೆ ಅದು. ಆದ್ದರಿಂದ ದಯವಿಟ್ಟು ನೀವು ಏನಾದರೂ ಕೆಲಸದಲ್ಲಿ ಇದ್ದುಕೊಂಡು ಈ ಥರ ತೊಂದರೆಗಳು ಅನುಭವಿಸ್ತಿದ್ದರೆ, ಅಥವಾ ಯಾರಾದರೂ ನಿಮ್ಮ ಟೀಮ್ದಲ್ಲಿ ಬಾಸಿಸಮ್ ಮಾಡ್ತಿದ್ರು, ಅದರಿಂದ ನೀವು ಸಿಕ್ಕಾಪಟ್ಟೆ ಕೀಳರಿಮೆಗೆ ಒಳಗಾಗಿ ಏನು ಮಾಡೋದಪ್ಪ ಅಂಥೇಳಿ ಹಿಂಗೆಲ್ಲ ಮನುಷ್ಯನಾಗಿತ್ತಿಲ್ಲೋ, ಅದೇನೂ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ನಾನು ಕೆಲಸ ಮಾಡುವಾಗ ಈಗ 7-8 ವರ್ಷದಿಂದಾಗ ಹಾಗೆಲ್ಲ ನನಗೂ ಅನುಭವ ಆಗ್ಯಾವ. ಆದ್ರೆ ಆ ಟೈಮ್ದಾಗ ನಾ ಭಾಳ ವರಿ ಮಾಡ್ಕೋತಿದ್ನಿ, ಚಿಂತೆ ಮಾಡ್ತಿದ್ನಿ. ಬಟ್ ಅದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಅದನ್ನೆಲ್ಲ ನಾ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದರಿಂದ ಹೊರಗೆ ಬಂದೀನಿ. ಸೊ ಆದ್ದರಿಂದ ನೀವು ಆ ಥರ ಏನಾದರೂ ಕೀಳುರಿಮೆಗೆ ಒಳಪಟ್ಟು ತೊಂದರೆಗಳನ್ನು ಅನುಭವಿಸ್ತಿದ್ರೆ, ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಅದೇನೂ ಮಾಡೋದು ಬೇಕಾಗಿಲ್ಲ. ಭಾಳ ಸಿಂಪಲ್ ಐತಿ. ಅದರಿಂದ ಹೊರಗೆ ಬಂದು ನಾವೇ ನಮ್ಮ ರಾಜರಾಗೋದು. ಇವಾಗ ಎಲ್ಲ ನೋಡಿ ಎಷ್ಟೊಂದು ಹೊಸ ಸ್ಕಿಲ್ಸ್ ಇದೆ, ಏನೇನೋ ಕಲಿಬೋದು, ಏನೇನೋ ಮಾಡ್ಬೋದು. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ನಮಗೆ ರೈಟ್ ಮೆಂಟ್ಯಾಲಿಟಿ ಬೇಕು. ಕರೆಕ್ಟಾಗಿ ಅದು ಒಂದು ಪ್ರೊಸೆಸ್
ರೂಲ್ಸ್ದಲ್ಲಿ ನಾವು ಫಾಲೋ ಮಾಡಿಕೊಂಡು ಮುಂದೆ ಹೋದದ್ದಾದರೆ ಸ್ಲೋ ಬಟ್ ಸ್ಟಡಿ ಡೆಫಿನೆಟಾಗಿ ಒಂದು ದಿವಸ ಬರುತ್ತಲ್ಲ, ಅದೆಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ. ಆಮೇಲೆ ನೀವೇ ಮುನ್ನಡಿಬೋದು, ಆಮೇಲೆ ಬೇರೆದವ್ರನ್ನೂ ಮುನ್ನಡೆಸ್ಕೊಂಡು ಹೋಗ್ಬೋದು. ಅದರಿಂದ ದಯವಿಟ್ಟು ಚಿಂತೆಗೊಳಗಾಡಬೇಡಿ. ನಿಮಗೇನಾದರೂ ಡೆಫಿನೆಟ್ಲಿ ಬೇಗನೆ ಇದನ್ನು ಮಾಡಿಕೊಂಡು ನಾನು ಮಾಡಿದ ಮಿಸ್ಟೇಕ್ಗಳು, ನಾನು ಮಾಡಿದ್ದನ್ನು ಮಾಡೋದು ಬೇಕಾಗಿಲ್ಲ. ಅದೆಲ್ಲ ಆಗಬೇಕಂತಂದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಕೆಳಗಡೆ ಕೊಟ್ಟಿರುವ ಲಿಂಕಿಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಡೀಟೇಲ್ಸ್ ಕೊಡಿ. ಸೊ 3 ರಿಂದ 6 ತಿಂಗಳ ಒಳಗಾಗಿ ನಮ್ಮ ಒಂದು ವೈಯಕ್ತಿಕ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರುತ್ತೆ. ಆ ಬದಲಾವಣೆ ಬಂದಾಗ ನೀವು ನಿಮಗೆ ಮನಸ್ಸಿಗೆ ಅಂದುಕೊಂಡು ಯಾವುದು ಉದ್ಯೋಗ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಯಾವುದು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಈಗೆಲ್ಲ ಭಾಳ ಅನುಕೂಲ ಅದಾವೆ, ಮೊದಲಿನ ಥರ ಇಲ್ಲ. ಆದ್ದರಿಂದ ಬಟ್ ಅದಕ್ಕೆ ಏನು ಬೇಕಂದ್ರೆ ವಿ ನೀಡ್ ದಟ್ ರೈಟ್ ಮೆಂಟಾಲಿಟಿ. ಓಕೆ, ರೈಟ್ ಮೆಂಟಾಲಿಟಿ ಇತ್ತಂದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ರೈಟ್ ಥಿಂಗ್ಸ್. ಓಕೆ, ಬಾಯ್, ಸಿ ಯು.